ಬೆಳಗ್ಗೆ ಎದ್ದು ಹೊಲಕ್ಕೆ ಹೋದೆ. ತುಂಬ ಅಂದರೆ ಚಳಿ ಇತ್ತು, ಬೈಕ್ ಓಡ್ಸೋಕ್ಕಾಗ್ತಾ ಇರಲಿಲ್ಲ. ಹೊಲದಿಂದ ಬಂದು ನಮ್ಮ ಮೋಟಿ ಹತ್ರ ಸ್ವಲ್ಪ ಆಟ ಆಡ್ತಾ ಇದ್ದೆ. ಅವಳು ತುಂಬ ನನಗೆ ಟಾರ್ಚರ್ ಕೊಡ್ತಾಯಿದ್ಲು. ಫೋನ್ ಕೊಡು ಅಂತ. ನಾನು ಕೊಡಲ್ಲ ಅಂದೆ. ಸುಮ್ಮನೆ ಕೂತ್ಕೊ ಅಂತ ಹೇಳ್ತಾ ಇದ್ದೆ. ಅವಳು ಆದರೂ ಫೋನ್ ಕೊಡು ಅಂತ ಟಾರ್ಚರ್ ಕೊಡ್ತಾಯಿದ್ಲು. ರೆಡಿಯಾಗಿ ಕಂಪ್ನಿ ಹೊಂಟಿದ್ದೆ. ಹಾಗೆ ಹೋಗ್ತಾ ನಮ್ಮ ಫ್ರೆಂಡ್ ಅಂಗಡಿಗೆ ಹೋದೆ. ಅವನು ನೋಡಿದರೆ ಉಳ್ಳಾಗಡ್ಡಿ ಎಸ್ತಾ ಇದ್ದಾನೆ. ಇದೇನೋ ಹುಡುಗಿ ಥರ ಉಳ್ಳಾಗಡ್ಡಿ ಎಸ್ತಿದ್ದಾನೆ ಅಂತ ನೋಡಿದರೆ ಅವ್ನು ಪಾಪ ಕಾಯಕವೇ ಕೈಲಾಸ ಅಂತ ಅಂದ. ಹೆಚ್ಚಲಿ ಅಂತಂದು ನಾನು ಅದಕ್ಕೆ ಸುಮ್ಮನಾಗಿ ಸ್ವಲ್ಪ ನನಗೆ ಏನೋ ಬೇಕಾಗಿತ್ತು ಐಟಮು ಕೊಡಬಾ ಅಂತ ಹೇಳ್ತಾ ಇದ್ದೆ. ನೀನೇ ತಗೋ ಅಂತ ಹೇಳ್ತಾ ಇದ್ದೆ. ಬೇಡ ಬಾರಪ್ಪ ನೀನೇ ಕೊಡು ನಿಮ್ಮ ಅಂಗಡೀಲಿ ಅಂತ ಹೇಳಿದೆ. ಅದಕ್ಕೆ ಅವನು ಬಂದೆ ತಾಳು ಅಂತ ಹೇಳಿ ಉಳ್ಳಾಗಡ್ಡಿ ಎಸ್ತಾ ಇದ್ದ. ನಮ್ಮ ಫ್ರೆಂಡಿಗೆ ಬಾಯ್ ಹೇಳಿ ನಾನು ಕಂಪ್ನಿ ಬಂದು ಗಾಡಿ ಹತ್ರ ಹೋಗ್ತಾ ಇದ್ದೆ. ಗಾಡಿ ಆಲ್ರೆಡಿ ಬಂದಿತ್ತು. ಗಾಡಿ ಹತ್ರ ಹೋಗಿ ಗಾಡಿ ಕ್ಲೀನ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ನಮ್ಮ ಡ್ರೈವರ್ನ ಗಾಡಿ ಒಳಗೆ ಕೂತಿದ್ರು. ಡ್ರೈವರ್ ಅಂದರೆ ತಪ್ಪಾಗಲ್ಲ, ಇವರು ಹುಲಿ ಅಂತಲೇ ಹೇಳ್ಬೋದು ನಾವು, ಹೆಬ್ಬುಲಿ. ನಾನು ಸರಿ ಆಯಿತು ಬಾಯ್ ಅಂತ ನಮ್ಮ ಹುಲಿಗೆ ಬಾಯ್ ಹೇಳಿ ನಾವು ಶಿಫ್ಟ್ ಡ್ರಾಪ್ ಮಾಡೋಣ ಅಂತ ಪರಿಹಾರ ಹೋಗ್ತಾ ಇದ್ದೆ. ಪರಿಹಾರ ಹೋದರೆ ನಮಗೆ ಕೆಲಸ ತೋರಿಸ್ತಿರೋದ, ಯಾಕಂದರೆ ಅಷ್ಟೊಂದು ಕೆಲಸ ತುಂಬ ಕೆಲಸ ಇರುತ್ತೆ. ಅಲ್ಲಿ ಇಲ್ಲಿ ಗಾಡಿಗೆ ಅದರ ತಿರುಗಿ ಸ್ಟಾಪ್ ಮಾಡಿ ನಮಗೆ ಸಾಕಾಗುತ್ತೆ. ಪರಿಹಾರ ಹೋಗಿ ಬಂದು ಗಾಡಿ ತರಿಬಿ ನಮ್ಮ ಫ್ರೆಂಡ್ ಅಂದರೆ ರಾವಲಿ ಅಂತ ಛತ್ತೀಸ್ಗಢನವರು, ಇವ್ರ ಹತ್ರ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೋದೆ ಅವನು ಬ್ಯಾಡ್ ನ್ಯೂಸ್ ಹೇಳಿದ. ಅಂದರೆ ಊರು ಹೋಗ್ತೀನಿ ಅಂತ ಹೇಳಿದ. ತುಂಬ ಫೀಲಿಂಗ್, ಅವ್ನು ಊರು ಹೋಗ್ತೀನಿ ಅಂತ ಹೇಳೋಕ್ಕೆ ತುಂಬ ಬೇಜಾರಿತ್ತು. ಅದಕ್ಕೆ ನನಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಯಾಕೋ ಬೇಜಾರಾಯಿತು. ಅದಕ್ಕೆ ಇವತ್ತಿಗೆ ಇಷ್ಟು ಸಾಕು ಅಂತೇಳಿ ನಿಮಗೆಲ್ಲರಿಗೆ ಬಾಯ್ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್.